ರಾಜ್ಯದಲ್ಲಿ ಗೃಹ ಜ್ಯೋತಿ ಪರಿಷ್ಕರಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಪರಿಷ್ಕರಣೆ ಅಲ್ಲ, ಅರ್ಹರ ಪರಿಶೀಲನೆ ಅಂತ ಹೇಳ್ತಿದ್ದಾರೆ. ಕೆಜೆ ಜಾರ್ಜ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ರಾಜ್ಯದಲ್ಲಿ ಗೃಹ ಜ್ಯೋತಿ ಪರಿಷ್ಕರಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ದಾರೆ ಸಚಿವ ಕೆಜೆ ಜಾರ್ಜ್. ಇದು ಪರಿಷ್ಕರಣೆ ಅಲ್ಲ, ಅರ್ಹರ ಪರಿಶೀಲನೆ ಅಂತ ಹೇಳ್ತಿದ್ದಾರೆ. ಅರ್ಹರಿದ್ದಲ್ಲಿ ಅವರಿಗೆಲ್ಲ ಸಿಗತ್ತೆ, ಯಾರೆಲ್ಲ ಅನರ್ಹರೋ ಅವ್ರಿಗೆ ಸಿಗೋದಿಲ್ಲ. ಅರ್ಹರಿಗೆ ಮಾತ್ರ ಕೊಡೋದಕ್ಕೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದೀವಿ, ಕೇಳ್ತಿದ್ದೀವಿ. ಮಾನದಂಡದ ಬಗ್ಗೆ ಫಾರ್ಮ್ ಕೊಡ್ತೀವಲ್ಲ, ಆಗ ನೋಡ್ಲಿ. ಜಾತಿ ಕೇಳುವುದರಲ್ಲಿ ಏನ್ ತಪ್ಪಿದೆ? ಎಲ್ಲರಿಗೂ ಸಿಗುತ್ತೆ. ಜಾತಿ ಬಗ್ಗೆ ಮಾಹಿತಿ ಅಷ್ಟೇ, ಬೇರೇನೂ ಇಲ್ಲ ಅಂತ ಹೇಳ್ತಿದ್ದಾರೆ ಕೆಜೆ ಜಾರ್ಜ್. 1,64,00,000 ಫಲಾನುಭವಿಗಳಿಗೆ ನಾವು ಈ ಫ್ರೀ ಬೀಸ್ಗಳನ್ನ ಕೊಡ್ತಿದ್ದೀವಿ. ಚಿಕ್ಕಮಗಳೂರಿನಲ್ಲಿ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬನ್ನಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಂಬರೋಣ. ಈ ಹೊತ್ತಿಂದಲ್ಲ, ಅದು ಸಕ್ಕ ಮುಂದಾಗಿದೆ. ಅದು ಯಾವಾಗ ಅಂದ್ಬಿಟ್ಟು ಮನೆ ಮನೆಗಳಿಗೆ ಕೊಡ್ತೀವಿ, ಆಗ ಗೊತ್ತಾಗ್ತದೆ ನಮ್ಮ ಪರಿಷ್ಕರಣೆ ಮಾಡ್ತೀವಿ ಅಲ್ಲ. ಪರಿಷ್ಕರಣೆ ಅಲ್ಲ, ಅರ್ಹರಿದ್ದಾರ ಎಲ್ಲರಿಗೂ ಸಿಗ್ತದೆ. ಅನರ್ಹರು ಯಾರಿದ್ರೆ ಅವ್ರನ್ನ ಮಾತ್ರ ವೀಡಿಯೋ ಔಟ್ ಮಾಡ್ತೀವಿ. ಈ ಹೊತ್ತಿಂದಲ್ಲ, ಅದು ಸಕ್ಕ ಮುಂದಾಗಿದೆ. ಅದು ಯಾವಾಗ ಅಂದ್ಬಿಟ್ಟು ಮನೆ ಮನೆಗಳಿಗೆ ಕೊಡ್ತೀವಿ, ಆಗ ಗೊತ್ತಾಗ್ತದೆ ನಮ್ಮ ಪರಿಷ್ಕರಣೆ ಮಾಡ್ತೀವಿ ಅಲ್ಲ. ಪರಿಷ್ಕರಣೆ ಅಲ್ಲ, ಅರ್ಹರಿದ್ದಾರ ಎಲ್ಲರಿಗೂ ಸಿಗ್ತದೆ. ಅನರ್ಹರು ಯಾರಿದ್ರೆ ಅವ್ರನ್ನ ಮಾತ್ರ ವೀಡಿಯೋ ಔಟ್ ಮಾಡ್ತೀವಿ. ಎಸ್ ನೋಡಿ, ಕೆಜೆ ಜಾರ್ಜ್ ಅವರು ಚಿಕ್ಕಮಗಳೂರಿನಲ್ಲಿ ಮಾತನಾಡಿರುವಂತದ್ದು. ಯಾರೆಲ್ಲ ಅರ್ಹರಿದ್ದಾರೋ ಅವ್ರಿಗೆ ಸಿಗುತ್ತೆ, ಅನರ್ಹರು ಯಾರಿದ್ದಾರೋ ಅವ್ರು ಫಿಲ್ಟರ್ ಆಗ್ತಾರೆ. ಅದರಲ್ಲಿ ಭಯ ಪಡುವಂತಹ ಅವಶ್ಯಕತೆನೂ ಇಲ್ಲ. ಜೊತೆಯಲ್ಲಿ ಜಾತಿ ಪ್ರಮಾಣವನ್ನ ಪತ್ರವನ್ನ ಕೇಳ್ತಿದ್ದೀವಿ ಅಂದ್ರೆ ಅದರಲ್ಲಿ ತಪ್ಪೇನಿದೆ? ತಪ್ಪೇನೂ ಇಲ್ಲ. ಎಲ್ರಿಗೂ ಕೂಡ ಫ್ರೀ ಬೀಸ್ ಅನ್ನೋದು ಸಿಗುತ್ತೆ, ಎಲ್ರಿಗೂ ಸಿಕ್ಕೇ ಸಿಗುತ್ತೆ. ಜಾತಿ ಬಗ್ಗೆ ಮಾಹಿತಿ ಅಷ್ಟೇ, ಬೇರೆ ಯಾವ ಉದ್ದೇಶನೂ ಇಲ್ಲ ಅಂತ ಕೆಜೆ ಜಾರ್ಜ್ ಅವರು ಇದೀಗ ಹೇಳಿರುವಂತದ್ದು. 1,64,00,000 ಫಲಾನುಭವಿಗಳಿಗೆ ಈಗ ಆಲ್ರೆಡಿ ಆ ಒಂದು ಫ್ರೀ ಬೀಸ್ ಅನ್ನೋದೇನಿದೆ ಅದು ಸಿಗ್ತಾ ಇದೆ. ಅದರಲ್ಲಿ ಫಿಲ್ಟರ್ ಅನ್ನ ಮಾಡೋದಕ್ಕೆ ಹೋಗ್ತಾ ಇರುವಂತದ್ದು. ಅನರ್ಹರು ಜಾಸ್ತಿ ಆಗಿದ್ರು, ಇಲ್ದಲೇ ಇದ್ರು ಕೂಡ ಉಚಿತ ಈ ಗ್ಯಾರಂಟಿ ಯೋಜನೆಗಳ ಸದ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಈ ಕ್ರಮವನ್ನ ತೆಗೆದುಕೊಳ್ತಾ ಇರುವಂತದ್ದು. ಜಾತಿ ಪ್ರಮಾಣ ಪತ್ರವನ್ನ ಕೇಳ್ತಾ ಇರೋದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ, ಅದರಲ್ಲಿ ಹುಳುಕನ್ನ ನೋಡುವಂತ ಅವಶ್ಯಕತೆನೂ ಇಲ್ಲ. ವಿರೋಧ ಪಕ್ಷಗಳು ಈಗ ಆಲ್ರೆಡಿ ಟೀಕೆಯನ್ನ ಮಾಡ್ತಿದ್ದಾವೆ, ಅದನ್ನು ಕೇಳುವಂತ ಅವಶ್ಯಕತೆನೂ ಇಲ್ಲ ಅಂತ ಕೆಜೆ ಜಾರ್ಜ್ ಅವರು ಇದೀಗ ಚಿಕ್ಕಮಗಳೂರಿನಲ್ಲಿ ಹೇಳಿರುವಂತದ್ದು. ಮಾನದಂಡದ ಬಗ್ಗೆ ಫಾರ್ಮ್ ಕೊಡ್ತೀವಲ್ಲ, ಆಗ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಜಾತಿ ಕೇಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಜಾತಿ ಪ್ರಮಾಣ ಪತ್ರವನ್ನ ಕೇಳ್ತಾ ಇದ್ದಾರೆ ಅಂದ್ರೆ ನಾವು ವೋಟರ್ ID, ಆಧಾರ್ ಕಾರ್ಡ್, ಹಾಗೆ ಬೇರೆ ಬೇರೆ ದಾಖಲೆಗಳನ್ನ ಹೇಗ್ ಕೊಡ್ತೀವಿ, ಎಷ್ಟು ಜನ ಇದ್ದೀವಿ, ಏನು ಮನೆಯಲ್ಲಿ ಏನೇನೆಲ್ಲ ಆಗಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡುವುದರ ಜೊತೆಯಲ್ಲಿ ಫ್ರೀ ಬೀಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಇವಾಗ ಏನ್ ಪರಿಷ್ಕರಣೆ ಮಾಡೋಕೆ ಹೋಗ್ತಿದ್ದಾರೆ, ಗೃಹ ಜ್ಯೋತಿ ಪರಿಷ್ಕರಣೆಯನ್ನ ಇವತ್ತಿನಿಂದ ಆರಂಭ ಮಾಡಿದ್ದಾರೆ. ಆ ಆರಂಭದಲ್ಲೇ ಈ ದಾಖಲೆಯನ್ನ ಕೇಳಿರೋದ್ರಿಂದ ಇದೀಗ ಕೆಜೆ ಜಾರ್ಜ್ ಅವರು ಅದಕ್ಕೆ ರಿಯಾಕ್ಟ್ ಅನ್ನ ಮಾಡಿರುವಂತದ್ದು, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪರಿಷ್ಕರಣೆ ಮಾಡ್ತಿದ್ದೀವಿ, ಅದು ಪರಿಷ್ಕರಣೆ ಯಾರೆಲ್ಲ ಅನರ್ಹರಿದ್ದಾರೆ ಅವರನ್ನ ತೆಗೆದಾಕ್ತೀವಷ್ಟೇ, ಅರ್ಹರನ್ನ ಉಳಿಸ್ಕೊಳ್ತೀವಿ. ಜಾತಿ ಪ್ರಮಾಣ ಪತ್ರವನ್ನ ಕೇಳಿದ್ರು ಕೂಡ ಎಲ್ರಿಗೂ ಈ ಫ್ರೀ ಬೀಸ್ ಅನ್ನೋದು ಸಿಗತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಹೇಳ್ತಾ ಇರುವಂತದ್ದು, ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಸಿಗ್ಬೇಕಾದಂತಹ ಫ್ರೀ ಬೀಸ್ಗಳನ್ನ ಇವಾಗ ಜಾತಿ ಆಧಾರದ ಮೇಲೆ ಕೊಡ್ತೀರಾ ನೀವು ಅಂತ ಪ್ರಶ್ನೆಯನ್ನ ಕೂಡ ಕೇಳಿರುವಂತದ್ದು. ಈ ಹೊತ್ತಿಂದಲ್ಲ, ಅದು ಸಕ್ಕ ಮುಂದಾಗಿದೆ. ಅದು ಯಾವಾಗ ಅಂದ್ಬಿಟ್ಟು ಮನೆ ಮನೆಗಳಿಗೆ ಕೊಡ್ತೀವಿ, ಆಗ ಗೊತ್ತಾಗ್ತದೆ ನಮ್ಮ ಪರಿಷ್ಕರಣೆ ಮಾಡ್ತೀವಿ ಅಲ್ಲ. ಪರಿಷ್ಕರಣೆ ಅಲ್ಲ, ಅರ್ಹರಿದ್ದಾರ ಎಲ್ಲರಿಗೂ ಸಿಗ್ತದೆ. ಅನರ್ಹರು ಯಾರಿದ್ರೆ ಅವ್ರನ್ನ ಮಾತ್ರ ವೀಡಿಯೋ ಔಟ್ ಮಾಡ್ತೀವಿ. ಈ ಹೊತ್ತಿಂದಲ್ಲ, ಅದು ಸಕ್ಕ ಮುಂದಾಗಿದೆ. ಅದು ಯಾವಾಗ ಅಂದ್ಬಿಟ್ಟು ಮನೆ ಮನೆಗಳಿಗೆ ಕೊಡ್ತೀವಿ, ಆಗ ಗೊತ್ತಾಗ್ತದೆ ನಮ್ಮ ಪರಿಷ್ಕರಣೆ ಮಾಡ್ತೀವಿ ಅಲ್ಲ. ಪರಿಷ್ಕರಣೆ ಅಲ್ಲ, ಅರ್ಹರಿದ್ದಾರ ಎಲ್ಲರಿಗೂ ಸಿಗ್ತದೆ. ಅನರ್ಹರು ಯಾರಿದ್ರೆ ಅವ್ರನ್ನ ಮಾತ್ರ ವೀಡಿಯೋ ಔಟ್ ಮಾಡ್ತೀವಿ. ಈ ಹೊತ್ತಿಂದಲ್ಲ, ಅದು ಸಕ್ಕ ಮುಂದಾಗಿದೆ. ಅದು ಯಾವಾಗ ಅಂದ್ಬಿಟ್ಟು ಮನೆ ಮನೆಗಳಿಗೆ ಕೊಡ್ತೀವಿ, ಆಗ ಗೊತ್ತಾಗ್ತದೆ ನಮ್ಮ ಪರಿಷ್ಕರಣೆ